ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯದಲ್ಲಿ ರಾಜಕೀಯದಲ್ಲಿ ಕಲಾಪ ಮುಕ್ತಾಯ ಕಲಹ ಆರಂಭ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿನ್ನೆ ಚಳಿಗಾಲದ ಅಧಿವೇಶನದ ಕೊನೆಯ ದಿನ ಸದನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೇರವಾಗಿ ಹೇಳಿದ್ರು 5 ವರ್ಷ ನಾನೇ ಸಿಎಂ ಅಂತಂದ್ಬಿಟ್ಟು. ಆದರೆ ಡಿ ಕೆ ಶಿವಕುಮಾರ್ ಅದಕ್ಕೆ ಉಲ್ಟಾ ಹೊಡೆದಿದ್ದಾರೆ, ನಮ್ಮಿಬ್ಬರ ಮಧ್ಯೆ ಒಪ್ಪಂದ ಆಗಿದೆ ಅಂತ. ಸೊ ಕೈಪಾಳ್ಯದಲ್ಲಿ ಇನ್ಮೇಲೆ ಅಸಲಿ ಪವರ್ ವಾರ್ ಸ್ಟಾರ್ಟ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ. ಅಧಿವೇಶನದ ಬೆನ್ನಲ್ಲೇ ಕೈಪಾಳ್ಯದಲ್ಲಿ ಅಧಿಕಾರ ಕದನ ಜೋರಾಗ್ತಾ ಇದೆ. ಇಲ್ಲಿವರೆಗೆ ಒಂದು ಲೆಕ್ಕ, ಇನ್ನು ಮೇಲೆ ಮತ್ತೊಂದು ಲೆಕ್ಕ ಅನ್ನೋ ಹಾಗಿದೆ. ಯಾಕೆಂದರೆ ಕಲಾಪ ಮುಗೀತಲ್ಲ, ಪವರ್ ಫೈಟ್ಗೆ ಸಿಎಂ DCM ರಿಂದಲೇ ಮುನ್ನುಡಿಯನ್ನು ಬರೆದಿದ್ದಾಗಿದೆ. ಸದನದಲ್ಲಿ ನಾನೇ ಸಿಎಂ ಅಂತ ಗುಡುಗಿದ್ರು ಸಿದ್ದು, ನಮ್ಮಿಬ್ಬರ ನಡುವೆ ಒಪ್ಪಂದ ಆಗಿದೆ ಅಂತ DKಶಿ ಕೂಡ ನಿನ್ನೆ ಹೇಳಿದರು. ಹೈಕಮಾಂಡ್ ಬುಲಾವ್ಗೂ ಮುನ್ನವೇ ನೇರ ಫೈಟ್ ಜೋರಾಗ್ತಾ ಇದೆ. ಇಬ್ಬರು ದಿಗ್ಗಜರ ಅಖಾಡ ಎಂಟ್ರಿಗೆ ಹೈಕಮಾಂಡೇ ಕಂಗಾಲಾಗಿ ಹೋಗ್ಬಿಟ್ಟಿದೆ. ಯಾಕೆಂದರೆ ಹೈಕಮಾಂಡ್ ಆದೇಶದ ಅನ್ವಯ ಇಬ್ಬರು ಕೂಡ ಬ್ರೇಕ್ಫಾಸ್ಟ್ ಮೀಟ್ ಮಾಡಿದ್ರು, ಅದಾದ ನಂತರ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು. ಎಸ್ಪೆಷಲಿ ಕಲಾಪ ನಡಿಬೇಕಾದ್ರೆ ನಮ್ಮಿಬ್ಬರಲ್ಲಿ ಭಿನ್ನಾಭಿಪ್ರಾಯ ಇದ್ದರೆ ವಿರೋಧ ಪಕ್ಷಗಳಿಗೆ ಆಹಾರವಾಗ್ತೀವಿ ಅನ್ನೋ ಕಾರಣಕ್ಕೆ ಒಗ್ಗಟ್ಟನ್ನು ಕಾದುಕೊಂಡಿದ್ರು. ಯಾವಾಗ ಕಲಾಪದ ಕೊನೆಯ ದಿನ ಸದನದಲ್ಲೇ ಮುಖ್ಯಮಂತ್ರಿಗಳು ಹೇಳಿದರು, ಹೈಕಮಾಂಡ್ನ ಒಲವು ನನ್ನ ಕಡೆಗಿದೆ, ಹಾಗಾಗಿ ನಾನೇ ಮುಖ್ಯಮಂತ್ರಿ ಅಂತ, ಅಲ್ಲಿಂದ ಮುಂದಕ್ಕೆ ಇನ್ನು ಬೇರೆ ರೀತಿ. ಇಬ್ಬರೂ ಕೂಡ ಹೈಕಮಾಂಡ್ ಕರೆಯ ನಿರೀಕ್ಷೆಯಲ್ಲಿದ್ದಾರೆ. ಅದಕ್ಕೂ ಮುನ್ನ ಈ ಪವರ್ ವಾರ್ ಮತ್ತೆ ಶುರುವಾದಂಗೆ ಕಂಡು ಬರ್ತಾ ಇದೆ. ಡಿ ಕೆ ಶಿವಕುಮಾರ್ ಎಲ್ಲ ಕಡೆ ಟೆಂಪಲ್ ರನ್ ಮಾಡಿದ್ದಾಯಿತು, ಹೇಳಿಕೆ ಕೊಟ್ಟಿದ್ದಾಯಿತು, ನಮ್ಮಿಬ್ಬರ ನಡುವೆ ಒಪ್ಪಂದ ಆಗಿದೆ ಅಂತ ಹೇಳಿದ್ದಾಯಿತು. ನೋಡೋಣ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ. ಯಾಕೆಂದರೆ ಬಹಳ ಕಷ್ಟಕರ ಸನ್ನಿವೇಶ ಇರ್ತಕ್ಕಂಥದ್ದು ಅದು ಹೈಕಮಾಂಡ್ಗೆ. ಈ ಕಡೆ DKಶಿನೂ ಬಿಟ್ಕೊಡೋ ಹಾಗಿಲ್ಲ, ಆ ಕಡೆ ಸಿದ್ದರಾಮಯ್ಯನವ್ರನ್ನೂ ಬಿಟ್ಕೊಡೋ ಹಾಗಿಲ್ಲ. ಇಬ್ಬರಿಗೂ ಒಪ್ಪಿಗೆಯಾಗುವ ರೀತಿಯಲ್ಲಿ ಒಂದು ಸಂಧಾನ ಸೂತ್ರವನ್ನು ಈಗ ಅವರು ರೆಡಿ ಮಾಡಬೇಕು. ಏನು ಮಾಡ್ತಾರೆ ಅಂತಕ್ಕಂಥದ್ದೇ ಸದ್ಯದ ಪ್ರಶ್ನೆ. 2.5 ವರ್ಷ ಅಂತ ಹೇಳೇ ಇಲ್ಲ. ನಿಮ್ಗೆ ಯಾಕೆ 2.5 ವರ್ಷ ಅಂತ ಹೇಳಿಲ್ಲ. 2.5 ವರ್ಷ ಅಂತ ಇಲ್ಲ, ತೀರ್ಮಾನ ಯಾವ ಬರವಣಿಗೆನೂ ತಪ್ಪಾಗಿಲ್ಲ. ನಾವು ಹೈಕಮಾಂಡ್ ಪಾರ್ಟಿ, ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ನಾವು. ಈಗಲೂ ನಾನೇ ಮುಖ್ಯಮಂತ್ರಿ, ಹೈಕಮಾಂಡ್ನವರು ತೀರ್ಮಾನ ಮಾಡಿದ್ರು ನಾನೇ ಮುಖ್ಯಮಂತ್ರಿ. ನಮಗೆ ಯಾರು ಕೂಡ ನಿರ್ದೇಶನ ಕೊಡೋರು ಯಾರು ಇಲ್ಲ. ಇವ್ರಿಗೆ ಪಾಪ ನಿರ್ದೇಶನ ಕೊಡೋರು ಇದ್ದಾರೆ. ಅವ್ರ ನಿರ್ದೇಶನದಂತೆ ಕೆಲಸ ಮಾಡ್ಬೇಕು, ಇವ್ರು ಆಕ್ಟ್ ಮಾಡ್ಬೇಕು. ನಮಗೆ ನಾವೇ ನಿರ್ದೇಶಕರು, ನಾವೇ ಪ್ರೊಡ್ಯೂಸರು, ನಾವೇ ಆಗ್ತೇವೆ. ರಾಜಕೀಯ ನಿಶಕ್ತಿ ಇದೆಯಲ್ಲ, ಅದು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಅವಕಾಶಗಳಿಗೆ ಅವಕಾಶನೂ ಇಲ್ಲ, ಮತ್ತು ಅಂಥ ಸಂದರ್ಭಗಳು ಬರೋದೂ ಇಲ್ಲ. ರಾಜಕೀಯ ನಿಶಕ್ತಿ ಇಲ್ಲವೇ ಇಲ್ಲ. ಶಾರೀರಿಕವಾದಂಥ ನಿಶಕ್ತಿಗಳು ಇರ್ತವೆ. ರಾಜಕೀಯವಾಗಿ ನಿಶಕ್ತಿ ಯಾವಾಗಲೂ ಕೂಡ ಇಲ್ಲ, ಮುಂದಿನೂ ಕೂಡ ಇರೋದಿಲ್ಲ, ಹಿಂದಿನೂ ಕೂಡ ಇಲ್ಲ, ಈಗಲೂ ಕೂಡ ಇಲ್ಲ. ನೀವೇನ ಆ ಥರ ತಿಳ್ಕೊಂಡಿದ್ರೆ ಅದು ತಪ್ಪು ಮಾಹಿತಿ. ನಾನು ಯಾವತ್ತೂ ಅವರು 5 ವರ್ಷ ಇರಲ್ಲ, ಹೈಕಮಾಂಡ್ ಅವ್ರ ಪರ ಇಲ್ಲ ಅಂತ. ಅವ್ರ ಹೈಕಮಾಂಡ್ ಇರೋದಕ್ಕೇ ಅವ್ರು ರಾಜ್ಯದ ಮುಖ್ಯಮಂತ್ರಿ ಆಗಿರೋದು. ಪಕ್ಷ ನಿರ್ಧಾರ ಮಾಡಿರೋ ಪ್ರಕಾರ ಅವರಿದ್ದಾರೆ. ನಾನು ಅವರಿಬ್ಬರು ಒಪ್ಪಂದಕ್ಕೆ ಬಂದಿದ್ದೀವಿ. ನಮ್ಮ ಹೈಕಮಾಂಡು ಬಂದಿದೆ. ಆ ಪ್ರಕಾರ ಇಬ್ಬರು ಅನೇಕ ಬಾರಿ ಹೇಳಿದ್ದೇವೆ. ಆ ಪ್ರಕಾರ ಇಬ್ಬರು ನಡ್ಕೊಂಡು ಹೋಗ್ತೇವೆ. ಬದಲಾವಣೆ ಆಗಲ್ಲ ಅಂತೀರಾ ಸರ್? ಈ ಸದ್ಯಕ್ಕೆ ಸಿಎಂ ಈಗ ಬದಲಾವಣೆ, ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಬಹಳಷ್ಟು ಇದೆ. ಅದು ನೀವು ಅದಕ್ಕೆಲ್ಲ ಚರ್ಚೆ ಮಾಡ್ತಾ ಇದ್ದೀರಿ ಹೊರತು ನಮ್ಮಲ್ಲಿ ಯಾವ ಥರದ ಸದ್ಯಕ್ಕೆ ಯಾವ ಚರ್ಚೆನೂ ಇಲ್ಲ. ಪಕ್ಷ ಏನು ಹೇಳ್ತದೆ ಹಂಗೆ ನಾವೆಲ್ಲ ಸೇರಿ ನಡ್ಕೊಂಡು ಹೋಗ್ತೇವೆ. ಇದೆರಡೂ ಕೂಡ ನಿನ್ನೆ CM DCM ಅವರು ಆಡಿರ್ತಕ್ಕಂಥ ಮಾತು. ಒಬ್ಬರು ಸದನದ ಒಳಗೆ, ಒಬ್ಬರು ಸದನದ ಹೊರಗೆ. ಇದಕ್ಕೆ ಪೂರಕವಾಗಿ ನಾನು ನೆನ್ನೆನೇ ಹೇಳಿದ್ದೆ, ಇನ್ನು ಶುರುವಾಗುತ್ತೆ ನೋಡಿ ಆಪ್ತರ ಮಾತುಗಳು ಅಂತಂದ್ಬಿಟ್ಟು. ಒಬ್ಬೊಬ್ಬರಾಗೆ ಇವಾಗ DKಶಿ ಪರ ಅವರ ಆಪ್ತರು, ಸಿದ್ದರಾಮಯ್ಯನವ್ರ ಪರ ಅವರ ಆಪ್ತರು ಮಾತಾಡೋದಕ್ಕೆ ಶುರುವಾಗಿದ್ದಾರೆ. ಒಬ್ಬೊಬ್ಬರೇ ಸ್ಟೇಟ್ಮೆಂಟನ್ನು ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ಹಾಗಾಗಿ ಇದು ಹೈಕಮಾಂಡ್ ಏನಾದರೂ ಇತ್ಯರ್ಥ ಮಾಡೋ ತನಕ ನಿಲ್ಲುವ ಲಕ್ಷಣಗಳು ಕಂಡು ಬರ್ತಾ ಇಲ್ಲ.
ಒಂದೋ ನಾಯಕತ್ವ ಬದಲಾವಣೆ ಇಲ್ಲ ಅನ್ಬೇಕು, ಇಲ್ಲ ನಾಯಕತ್ವ ಬದಲಾವಣೆ ಮಾಡಬೇಕು. ಅವೆರಡರಲ್ಲಿ ಒಂದು ಆಗೋ ತನಕ ಈ ಮಾತುಗಳಿಗೆ ಕೊನೆ ಅಂತಕ್ಕಂಥದ್ದು ಮಾತ್ರ ಇಲ್ಲ. ಲಾಬಿ ಮಾಡ್ತಾರೆ, ಅವರವ್ರ ಪರವಾಗಿ ಲಾಬಿ ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ಇನ್ನು ಮುಂದಕ್ಕೆ ಇದನ್ನು ಚೆನ್ನಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕೆಂದರೆ ಅಖಾಡಕ್ಕೆ ಇಷ್ಟು ದಿನ ಇಳಿತಾ ಇದ್ದಿದ್ದು ಬರೀ ಆಪ್ತರು. ಈಗ CM DCM ಇಳಿದುಬಿಟ್ಟಿದ್ದಾರೆ, ಅವರೇ ನೇರವಾಗಿ ಮಾತುಕತೆ ಆಡ್ತಾ ಇದ್ದಾರೆ. ಹಾಗಾಗಿ ಅವರ ಆಪ್ತರಿಗೆ ಇನ್ನೂ ಫ್ರೀಡಮ್ ಕೊಟ್ಟಂಗಾಯ್ತು.